ಇದೇ ಕಾರಣಕ್ಕೇನೆ ನಾನು ಹೋದ ಸಲಿನೂ ಏನು ಹೇಳ್ದೆ ಅವ್ರ ಜೊತೆ ಹೋದೆ. ಆದ್ರೆ ಈ ಸರಿ ಹಾಗಾಗ್ಲಿಲ್ಲ, ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಸುಮ್ಮನೆ ನನ್ನಿಂದ ಎಲ್ರಿಗೂ ಕಷ್ಟ ಆಗ್ತಿದೇನೋ ಅಂತ ಅನಿಸ್ತಿದೆ ನನಗೆ. ಯಾಕೆ ಹಾಗೆ ಅನ್ಕೋತೀಯ ಜಾನು? ಸರಿಯಾಗಿರೋ ಕೆಲಸ ತಾನೇ ಮಾಡಿದೀಯ. ಎಷ್ಟು ಅಂತ ಆ ಕಷ್ಟಗಳನ್ನ ಸಹಿಸ್ಕೊಳಕ್ಕಾಗತ್ತೆ? ನೀನೇ ಹೇಳು. ನೀನು ಇದಕ್ಕಿಂತ ಮೊದಲೇನೆ ಈ ಕೆಲಸ ಮಾಡಿದಿದ್ರು ಅತ್ತೆ ಮಾವ ಖುಷಿನೇ ಪಟ್ಟಿರೋರು. ಪರವಾಗಿಲ್ಲ ಬಿಡು, ಈಗಲಾದರೂ ಧೈರ್ಯ ತಗೊಂಡು ಹೇಳೋ ಪ್ರಯತ್ನ ಮಾಡಿದೆ. ಆ ಜಯಂತ್ ಮುಖವಾಡನ ಎಲ್ಲರ ಎದುರುಗಡೆ ಬಯಲು ಮಾಡಿದೆ. ಇಲ್ಲದೆ ಹೋಗಿದ್ರೆ ಆ ಜಯಂತ್ ಸರಿ ಇದ್ದಾನೆ, ನೀನೇ ಸರಿ ಇಲ್ಲ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿರೋರು. ಈಗ ಅವನ ತಪ್ಪನ್ನ ಎಲ್ಲರ ಎದುರುಗಡೆ ತೋರಿಸಿ ನೀನು ಒಳ್ಳೆ ಕೆಲಸನೇ ಮಾಡಿದೀಯ. ಈಗಲಾದರೂ ನೀನು ಆ ನರಕದಿಂದ ಪಾರಾಗಿ ಬಂದಿದೆಯಲ್ಲ ಅಂತ ಎಲ್ಲರೂ ಖುಷಿ ಪಡ್ತಿದ್ದಾರೆ. ನೀನು ಖುಷಿಯಾಗಿರು ಜಾನು. ಹ್ಞೂ ಅದಕ್ಕೆ ಖಂಡಿತ. ಪಾಪ ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಇಷ್ಟು ವರ್ಷ ನಮಗ್ ಸಾಕಿದ್ದಾರೆ. ಎಷ್ಟೇ ಕಷ್ಟ ಬಂದ್ರು ಯಾವತ್ತೂ ಮುಖದಲ್ಲಿ ನಮಗ್ ತೋರ್ಸೇ ಇಲ್ಲ. ನಗ್ನಗ್ತಾ ನಮ್ಮನ್ನ ಒಂದು ಹಂತಕ್ಕೆ ಸೇರ್ಸಿದ್ದಾರೆ. ಅವ್ರು ಕಲಿಸಿರೋ ಈ ವಿದ್ಯೆನ ನಾನು ವ್ಯರ್ಥ ಮಾಡ್ಕೊಳ್ಳಲ್ಲ. ನಾನು ಏನೋ ಒಂದು ಮಾಡಿ ಯೋಚನೆ ಮಾಡಿ ನನ್ನ ಜೀವನನ ನಾನು ರೂಪಿಸ್ಕೊಳ್ತೀನಿ. ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಇದಪ್ಪ ನಮ್ ಜಾನು ಅಂದ್ರೆ. ಜಾನು ಇರೋ ಕಡೆ ನಗು ಬರ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀನೇ ಹೀಗೆ ಬೇಡದಿರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಗು ಕಳ್ದೋಗಿರೋರ್ ತರ ಕೂತ್ಕೊಂಡ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳು? ಜಾನು, ನಿನ್ಗೆ ಹೇಗೆ ಇಷ್ಟನೋ ನೀನ್ ಹಾಗೆ ಮುಂದುವರಿ. ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇದೆ. ಆದ್ರೆ ದಯವಿಟ್ಟು ಈ ನಿಮ್ಮ ಅಣ್ಣನ ಮಾತನ್ನೆಲ್ಲ ಕಟ್ಕೊಂಡು ನೀನು ಬೇಜಾರು ಮಾಡ್ಕೊಂಡು ಒಂಟಿಯಾಗಿ ಅಳತೆ ಎಲ್ಲ ಕೂತ್ಕೋಬೇಡ. ನಮ್ಗೆಲ್ಲ ಬೇಜಾರಾಗುತ್ತೆ. ಈ ಪ್ರಪಂಚದಲ್ಲಿ ಕೈ ಹಿಡಿದು ಜೊತೆಯಾಗಿರೋರ್ಗಿಂತ ಕಾಲು ಹಿಡಿದು ಕೆಳಗಡೆ ಬಿಡಿಸೋರೆ ತುಂಬಾ ಜನ ಇದ್ದಾರೆ. ಇಂಥವ್ರ ಮಧ್ಯ ನೀನ್ ಗೆದ್ದು ತೋರಿಸ್ಬೇಕು ಜಾನು. ಖಂಡಿತ. ಅದಕ್ಕೆ ಇಷ್ಟು ವರ್ಷ ನಾನು ಅನುಭವಿಸಿದ ನರ್ಕದಿಂದ ನಾನು ಹೊರಗೆ ಬರಬೇಕು ಅಂದ್ರೆ ನನ್ನ ಜೀವನನ ನಾನು ಸ್ವರ್ಗ ಮಾಡ್ಕೊಳ್ಳೇಬೇಕು. ಜಾನು, ಆ ಸ್ವರ್ಗದಲ್ಲಿ ನಾನು ಇದೀನಿ ತಾನೆ? ಹ್ಞೂ, ಮತ್ತೆ ನೀವಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗುತ್ತಾ ಹೇಳಿ? ಮತ್ತೆ ಜಾಣೆ ಅಂತೀನು. ಯಾಕೆ ಸರ್ ಹೀಗೆ ಕೇಳ್ತಿದ್ದೀರಾ? ಮತ್ತಿನ್ ಏನ್ರಿ? ಅಲ್ರಿ, ಇಷ್ಟು ವರ್ಷದಿಂದನೂ ನಿಮ್ಮ ಕಂಪ್ನಿ ನಂದೇ ಅನ್ನೋ ರೀತಿಲಿ ನಿಮಗೆ ಬೇಕಾದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ ತಾನೆ. ಆಫ್ಟರ್ ಆಲ್ ನಿಮ್ಗೊಂದು ಬೇಲ್ ಅಪ್ಲಿಕೇಶನ್ ಕೊಡಿಸಿ ನನ್ನಿಂದ ಹೊರ ಕರ್ಕೊಂಡು ಹೋಗೋಕ್ಕಾಗಲ್ವಾ? ಸರ್ ಅದೇ ಪ್ರಯತ್ನದಲ್ಲಿದ್ದೀವಿ ಸರ್. ನಿಮ್ಮ ಕೇಸ್ಗೋಸ್ಕರನೇ ಸುಪ್ರೀಂ ಕೋರ್ಟಿಂದ ಲಾಯರ್ ತಂದು ಹಾಜರುಪಡಿಸ್ಬೇಕು ಅಂತ ತುಂಬ ಮಾತುಕತೆ ಆಡ್ತಿದ್ದೀವಿ. ಮಾತುಕತೆ ಆಡಿದ್ರೆ ಏನು ಉಪಯೋಗ ಕೃಷ್ಣ? ಅಷ್ಟೇ ಸ್ಪೀಡಾಗಿ ಕೆಲಸ ಆಗ್ಬೇಕು ತಾನೆ. ನೋಡಿ, ಆಗಲೇ 2 ದಿನ ಆಯಿತು ನನಗೆ OCD ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ತಾನೆ. ಈ ಜಾಗ ಒಂಥರ ನರಕ ಸದೃಶ ಇದ್ದ ಹಾಗೆ. ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಮೊದಲು ನನ್ನಿಂದ ಆಚೆ ಕರ್ಕೊಂಡು ಹೋಗಿ. ಸರಿ, ಹೇಳಿದ್ನಲ್ಲ ಅದೇ ಪ್ರೊಸೀಜರಲ್ಲೇ ಇದ್ದೀವಿ ಸರ್. ಆ್ಯಂಡ್ ಆಲ್ಸೋ ನನಗೆ OCD ಇದೆ ಅಂತ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಡಿ. ಆಮೇಲೆ ಏನೋ ಸೈಕಾಟಿಕ್ ಇಶ್ಯೂಸ್ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಇಲ್ಲಿ ಹೋದರೆ ಕೌನ್ಸಿಲಿಂಗ್ ರೆಕಮೆಂಡ್ ಮಾಡಿಬಿಡ್ತಾರೆ. ಹಾಂ, ಲೆಟ್ಸ್ ನಾಟ್ ಗೆಟ್ ದೇರ್. ಇಲ್ಲ ಸರ್, ಹಾಗೆಲ್ಲ ಮಾಡೋದಿಲ್ಲ. ನಾಡಿದ್ದು ನಮ್ಮ ನೆಕ್ಸ್ಟ್ ಹಿಯರಿಂಗಿಗೆ ಸ್ಪೆಷಲ್ ಲಾಯರ್ VS ಗುಪ್ತಾ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದರು ಅಂದರೆ ನಿಮಗೆ ಬೇಲ್ ಸಿಗತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಸರಿ. ಆಲ್ಸೋ ನನ್ನ ಹೆಂಡತಿ ವೇರ್ ಅಬೌಟ್ಸ್ ಬಗ್ಗೆ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಅಪ್ಡೇಟ್ ಇದೆಯಾ? ಅದೆಲ್ಲ ನಡೀತಾ ಇದೆ ಸರ್. ನಿಮ್ಮ ಹುಡುಗರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸರಿ, ನಿಮ್ಮ ಫೋನ್ ಕೊಡಿ. ಹಾಗಂದ್ರೆ ಹೇಗ್ರಿ? ಅವಳಿಗೊಂದು ಆಶ್ರಯ ಬೇಕು ಅಂತೀರಿ, ಮದುವೆ ಪ್ರಸ್ತಾಪ ಮಾಡೋಣ ಅಂದರೆ ಬೇಡ ಅಂತೀರಿ. ಇನ್ನು ನಮ್ಮ ಗಂಡು ಮಕ್ಕಳನ್ನ ನಂಬ್ಕೊಂಡು ಅವ್ರ ಕೈಯಲ್ಲಿ ಇವಳನ್ನ ಬಿಡೋಕ್ಕಾಗತ್ತಾ? ಗಂಡ ಅನ್ನೋ ಆಶ್ರಯ ಇದ್ರೆ ತಾನೆ ಜೀವನ ಅನ್ನೋ ಬಳ್ಳಿ ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಹೀಗೇನೋ ಅವಳು ತನ್ನೆಲ್ಲ ನೋವನ್ನು ನುಂಗ್ಕೊಂಡು ನಮ್ಮ ಮುಂದೆ ಏನೂ ಆಗಿಲ್ವೇನೋ ಅನ್ನೋ ಥರ ನಗನಗ್ತಾ ಇದ್ದಾಳೆ. ಪಾಪ ಒಬ್ಬಳೇ ನೋವನ್ನು ಅನುಭವಿಸ್ತಾ ಇದ್ದಾಳೆ. ತನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಎಷ್ಟು ಕೊರಗ್ತಿದ್ದಾಳೋ ಏನೋ. ನನ್ನ ಮಗಳು ನೆಮ್ಮದಿಯಾಗಿಲ್ಲ ಅಂದ್ರೆ ಹೆತ್ಕರ್ಳು ನಾನು ಹೇಗ್ರಿ ನೆಮ್ಮದಿಯಾಗಿರಕ್ಕಾಗತ್ತೆ? ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಒಬ್ಳು ತಾಯಿಯಾಗಿ ಹೀಗೆ ಯೋಚನೆ ಮಾಡೋದ್ರಲ್ಲಿ ನಾನು ತಪ್ಪು ಅಂತ ಹೇಳ್ತಿಲ್ಲ. ನೀನು ಯೋಚನೆ ಮಾಡೋದು ಸರಿ ಇದೆ. ಆದರೆ ಅವಳ ದೃಷ್ಟಿಕೋನದಿಂದ ಯೋಚನೆ ಮಾಡಿ ನೋಡು.
ಅಷ್ಟು ಪ್ರೀತಿ ಮಾಡಿ ಅವಳ ಹಿಂದೆ ಎಲ್ಲೋದ್ರೂ ಸೆರಗಿಡ್ಕೊಂಡು ಚಿನ್ನು ಮರಿ ಅಂತ ಓಡಾಡ್ಕೊಂಡಿದ್ದಂಥವನೇ ಅವಳಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಅಂದಮೇಲೆ ಈಗ ನೀನು ಮದುವೆ ಬಗ್ಗೆ ಮಾತಾಡಿದ್ರೆ ಅವಳಿಗೆ ಮದುವೆ ಬಗ್ಗೆ ವಿಶ್ವಾಸ ಬರುತ್ತಾ? ಗಂಡಸರ ಬಗ್ಗೆನೇ ನಂಬಿಕೆ ಹೋಗ್ಬಿಟ್ಟಿರುತ್ತೆ. ಯಾವ ತೊಂದರೆನೂ ಆಗದೆ ನಮ್ಮ ಮಗು ನಮ್ಮ ಕೈಗೆ ಸಿಕ್ಕಿದೆ, ಅವಳನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನನ್ನ ಮಗಳು ಮಾಡಿದ್ದಂಥ ದೊಡ್ಡ ಸಾಧನೆ ಏನು ಗೊತ್ತಾ? ಆ ಕತ್ಲೆ ಕೂಪದಲ್ಲಿದ್ದ ನಮ್ಮ ವೆಂಕಿ ತಾಯಿನ ಬಿಡುಗಡೆ ಮಾಡಿಸಿ ತಾಯಿ ಮಗನ್ನ ಒಂದು ಮಾಡಿತ್ತು. ನನ್ನ ಮಗಳು ಯಾರಿಗೂ ಕೆಟ್ಟದ್ದು ಬಯಸುವಂಥವಳಲ್ಲ. ಭಗವಂತ ಇನ್ಮೇಲೆ ಅವಳಿಗೆ ಒಳ್ಳೇದು ಮಾಡೇ ಮಾಡಬೇಕು. ನನ್ನ ಮಗಳ ಮನಸ್ಸು ಮಗು ಥರ ಆಗ್ಬಿಟ್ಟಿದೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನು ಧೈರ್ಯ ತುಂಬಬೇಕು ಲಕ್ಷ್ಮಿ. ನಮ್ಮ ಜಾನು ಜೀವನ ಚೆನ್ನಾಗಿರುತ್ತೆ ಅಂತ ನಂಗೆ ನಂಬಿಕೆ ಇದೆ. ಸರಿ ರೀ, ಆದರೆ ನಾವೆಲ್ಲರೂ ಸಂತು ಮನೇಲಿ ಇದ್ದೀವಿ. ಸಂತುಗೆ ಈಗಾಗಲೇ ತೊಂದರೆ ಆಗಿರುತ್ತೆ. ಈಗ ಇವಳು ಇಲ್ಲೇ ಇದ್ರೆ ಅವನಿಗೆ ಹೊರೆ ಆಗೋದಿಲ್ವಾ? ಖಂಡಿತ ಆಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೇನೆ. ಹಾಗಂತ ಇದ್ದಕ್ಕಿದ್ದಾಗೆ ಈ ಮನೆ ಬಿಟ್ಟು ಬೇರೆ ಮನೆ ಬಾಡಿಗೆ ತೊಗೊಂಡು ಹೋಗೋ ಸ್ಥಿತಿಲಿ ನಾವಿಲ್ಲ. ಈಗ ಹೇಗಿದ್ರು ಹೊಸದಾಗಿ ಗರಾಜ್ ಶುರು ಮಾಡಿದ್ದೀನಲ್ಲ, ಅದರಿಂದ ಬರೋ ಸಂಬಳನ ಇವನ ಕೈಲೇ ತಂದು ಕೊಡ್ತೀನಿ. ಅವನ ಹೊರೆ ಕಮ್ಮಿ ಮಾಡ್ತೀನಿ.